ಇನ್ನು ಮತ್ತೊಂದು ಕಡೆ ಹೊಸ ವರ್ಷಕ್ಕೆ ಸಿದ್ಧತೆಗಳು ಕೂಡ ಆಗ್ತಾ ಇರುವಂತದ್ದು ರಾಜ್ಯಾದ್ಯಂತ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತ ಹೊಸ ಗೈಡ್ಲೈನ್ಸ್ ಗಳನ್ನ ಜಾರಿಗೆ ತರ್ತಾ ಇದೆ. ಮೈಸೂರಿನಲ್ಲೂ ಕೂಡ ಹೊಸ ವರ್ಷಕ್ಕೆ ಹೊಸ ಗೈಡ್ಲೈನ್ಸ್ ಅನ್ನ ಜಾರಿಗೆ ತರಲಾಗಿದೆ. ಮೈಸೂರಿನಲ್ಲಿ ರಾತ್ರಿ 1 ಗಂಟೆವರೆಗೆ ವರ್ಷಾಚರಣೆಗೆ ಅವಕಾಶ ಇದೆ. ರೋಡ್ಗಳಲ್ಲಿ ಕುಡಿಯೋದು ಮತ್ತು ಈ ಪಿ ಜಿಗಳು ಹೆಣ್ಮಕ್ಕಳ ಹಾಸ್ಟೆಲ್ಸ್ ಕಡೆ ಅಲ್ಲಿ ಹೋಗಿ ಅಲ್ಲಿ ಕುಡ್ಕೊಂಡಿದ್ದವ್ರದ್ದು ಆ ರೀತಿಯಲ್ಲಿ ಆ ಪಾರ್ಕ್ಗಳಲ್ಲಿ ಪಬ್ಲಿಕ್ ಪಾರ್ಕಲ್ಲಿ ಕೂತ್ಕೊಂಡು ಕುಡಿಯೋದೇನಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೇವೆ. ಬಲವಂತವಾಗಿ ವಿಶ್ ಮಾಡೋಕ್ಕೆ ಅಂತ ಹೋಗೋನು ಅನ್ನೋನ್ ಪರ್ಸನ್ನು ಬಲವಂತವಾಗಿ ಹೋಗಿ ಹೊಸ ವರ್ಷ ಆಚರಣೆ ಅಂತ ವಿಶ್ ಮಾಡೋಕ್ಕೆ ಹೋಗಿ ಅನ್ನೆಸರಿ ಇದು ಮಾಡಿ ಟ್ರಬಲ್ ಮಾಡಿದ್ರೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ. ಸೊ ಈ ರೀತಿಯಲ್ಲಿ ಈ ಕಂಡೀಷನ್ಸಿಂದ ಎಲ್ಲ ರೀತಿಯಲ್ಲೇ ಬಂದೋಬಸ್ತ್ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ಮೈಸೂರು ನಗರಕ್ಕೆ ಸುಮಾರು ಜನ ಬರ್ತಾರೆ. ಯಾಕಂದರೆ ಆ ದಿನ ಪ್ಯಾಲೇಸ್ ನೋಡೋಕ್ಕೂ ಪ್ಯಾಲೇಸ್ ಕಡೆ ಸಂಭ್ರಮಾಚರಣೆ ಮಾಡೋಕ್ಕೂ ಸುಮಾರು ಜನ ಸಾವಿರಾರು ಜನ ಬರ್ತಾರೆ. ಆಲ್ಮೋಸ್ಟ್ ಲಾಸ್ಟ್ ಟೈಮು 10,000ಕ್ಕಿಂತ ಜಾಸ್ತಿ ಇದ್ದರು. ಈ ಸತಿನೂ ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಪ್ಯಾಲೇಸ್ ಕಡೆನೂ ಎಲ್ಲ ರೀತಿಯ ಬಂದೋಬಸ್ತ್ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ. ಎಲ್ಲ ಡಿಪ್ಲಾಯ್ಮೆಂಟ್ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿದ್ದೀವಿ. ಈ ಸತಿ ಇನ್ನೂ ಅದಕ್ಕಿಂತ ಲಾಸ್ಟ್ ಟೈಮ್ಗಿಂತ ಚೆನ್ನಾಗಿ ಮಾಡೋ ರೀತಿಯಲ್ಲಿ ನಮ್ಮ ಮೌಂಟೆಡ್ ಕಂಪನಿ ಹಾರ್ಸಸ್, ನಮ್ಮ ಅಶ್ವದಳ ಮತ್ತು ನಮ್ಮ ಬ್ಯಾಂಡ್ ಎಲ್ಲನೂ ನಾವು ಅಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀವಿ. ರೋಡ್ಗಳಲ್ಲಿ ಕುಡಿಯೋದು ಮತ್ತು ಈ ಪಿ ಜಿಗಳು ಹೆಣ್ಮಕ್ಕಳ ಹಾಸ್ಟೆಲ್ಸ್ ಕಡೆ